ಎಲ್ರಿಗೂ ಕಾಂಪಿಟೇಟಿವ್ ವರ್ಲ್ಡ್ ಬೈ ಎಲ್ ಬಿ ರಾಠೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಎಲ್ ಬಿ ರಾಠೋಡ್, ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಸ್ನೇಹಿತರೆ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂಥ ಅನೇಕ ಟಾಪಿಕ್ಸನ್ನು ಕವರ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ, ಸೊ ಅದನ್ನು ಕವರ್ ಮಾಡ್ತೀನಿ. ಏನು ತುರ್ತು ಪರಿಸ್ಥಿತಿ ಇದಲ್ಲ, ಎಮರ್ಜೆನ್ಸಿ ಪ್ರಾವಿಷನ್ಸ್, ಸೊ ಅದರಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ ಅಂತ ಕರಿತೀವಲ್ಲ ಅದು, ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದೊಂದು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಸೊ ಆಮೇಲೆ ಪ್ರತಿಯೊಂದನ್ನು ನೆನಪಿಟ್ಕೋಬೇಕಾಗತ್ತೆ. ಈ ಟಾಪಿಕಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್, ಪ್ರತಿಯೊಂದು ಪಾಯಿಂಟ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಕಂಪ್ಯಾರಿಸನ್ ಮಾಡಿ ಓದಬೇಕಾಗತ್ತೆ ನೀವು. ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತು ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ, ಸೊ ಅವು ಮೂರನ್ನ ಕಂಪೇರ್ ಮಾಡಿ ಓದಬೇಕಾಗತ್ತೆ ಈ ಟಾಪಿಕಲ್ಲಿ ನೀವು, ಎಸ್ಪೆಷಲಿ ಈ ಟಾಪಿಕಲ್ಲಿ. ನೋಡಿ, ಸೊ ಫಸ್ಟು ಈ ತುರ್ತು ಪರಿಸ್ಥಿತಿ ಅಲ್ಲ, ಈ ಟಾಪಿಕಲ್ಲಿ ನೀವು ಏನು ತಿಳ್ಕೊಬೇಕಂತಂದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಏನು, ರಾಜ್ಯ ತುರ್ತು ಪರಿಸ್ಥಿತಿ ಅಂದರೆ ಏನು, ಹಣಕಾಸು ತುರ್ತು ಪರಿಸ್ಥಿತಿ ಅಂದರೆ ಏನು, ಮತ್ತು ಅದನ್ನು ಯಾಕೆ ಘೋಷಣೆ ಮಾಡ್ತಾರೆ, ಯಾಕೆ ಜಾರಿಗೆ ತರ್ತಾರೆ, ರಾಷ್ಟ್ರಪತಿಯವರು ಯಾಕೆ ಜಾರಿಗೆ ತರ್ತಾರೆ. ಸೊ ಜಾರಿಗೆ ತಂದಾಗ ಅದರ ಪರಿಣಾಮ ಏನಾಗುತ್ತೆ, ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧಗಳಲ್ಲಿ ಯಾವ ಥರ ಏರುಪೇರು ಆಗುತ್ತೆ. ಸೊ ಆಮೇಲೆ ಸಂಸತ್ತು ಯಾವ ಥರ ಅನುಮೋದನೆ ಕೊಡುತ್ತೆ, ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ಬೋದು, ರಾಜ್ಯ ತುರ್ತು ಪರಿಸ್ಥಿತಿ ಇರ್ಬೋದು, ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ ಇರ್ಬೋದು, ಸಂಸತ್ತು ಯಾವ ಥರ ಅನುಮೋದನೆ ಕೊಡುತ್ತದೆ. ಒಂದಕ್ಕೊಂದು ಡಿಫ್ರೆನ್ಸ್ ನೆನಪಿಟ್ಕೋಬೇಕು. ಅನುಮೋದನೆ ಇರ್ಬೋದು, ಅದರ ಅವಧಿ ಏನು, ಇವುಗಳ ಅವಧಿ ಎಷ್ಟೆಷ್ಟು ವರ್ಷಗಳ ತನಕ ಇರುತ್ತೆ, ವಾಪಸ್ ಹೇಗೆ ವಾಪಸ್ ಯಾವ ಥರ ತಗೊಳ್ತಾರೆ ರಾಷ್ಟ್ರಪತಿಯವರು, ವಾಪಸ್ ಯಾವ ಥರ ಪಡ್ಕೊಳ್ತಾರೆ ಇದನ್ನು. ಸೊ ಅದನ್ನು ಓದಬೇಕು ಈ ಟಾಪಿಕಲ್ಲಿ, ನೀವು ಅದನ್ನು ತಿಳ್ಕೊಬೇಕಾಗತ್ತೆ. ನೋಡಿ, ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದ ಭಾಗ 18ರಲ್ಲಿ ಕಂಡುಬರುತ್ತೆ. ಭಾಗ 18 ಆರ್ಟಿಕಲ್ 352ರಿಂದ 360 ಏನು ಆರ್ಟಿಕಲ್ಸ್ಗಳಿದಾವಲ್ಲ, ಇವು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು. ಅದರಲ್ಲಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ, 356 ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ, ಅಥವಾ ರಾಷ್ಟ್ರಪತಿ ಆಡಳಿತ ಅಂತ ಕರಿತೀವಿ ನಾವು. ನೆಕ್ಸ್ಟ್ 360 ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು. ಇವು ಭಾಗ 18ರಲ್ಲಿ ಬರುತ್ತೆ, ನಮ್ಮ ಸಂವಿಧಾನದ ಭಾಗ 18ರಲ್ಲಿ ಬರುತ್ತೆ. ನೋಡಿ, ಈ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಾನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾಕೆ ಘೋಷಣೆ ಮಾಡ್ತಾರೆ ಅಂದರೆ, ಒಂದು ರಾಷ್ಟ್ರದ ಏಕತೆ, ಸಮಗ್ರತೆ, ಭದ್ರತೆ ಮತ್ತು ನಮ್ಮ ಏನು ರಾಜ್ಯಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು, ಒಂದು ಗಣರಾಜ್ಯ ವ್ಯವಸ್ಥೆ ಇರ್ಬೋದು, ಆಮೇಲೆ ನಮ್ಮ ಏನು ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಬಂದಾಗ, ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರೋದ್ರ ಮೂಲಕ ಅದರಿಂದ ನಮ್ಮನ್ನು ಕಾಪಾಡ್ತಾರೆ. ಸೊ ಇದಕ್ಕೆ ಏನಾರು ಆಪತ್ತು ಬಂದಾಗ, ರಾಷ್ಟ್ರೀಯ ಏಕತೆ, ಸಮಗ್ರತೆ, ಭದ್ರತೆ, ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ ಮತ್ತು ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಉಂಟಾದಾಗ, ಏನಾದರೂ ಅಪಾಯ ಒದಗಿದಾಗ ರಾಷ್ಟ್ರಪತಿಯವರು ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿಬಿಟ್ಟು ಅದರಿಂದ ಹೊರಗೆ ಬರ್ತೀವಿ ನಾವು. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಸಂವಿಧಾನ ಯಾವ ಥರ ಆಗುತ್ತೆ ಅಂದರೆ, ನಮ್ಮ ಒಕ್ಕೂಟ ವ್ಯವಸ್ಥೆಯು ಏಕಾತ್ಮಕ ವ್ಯವಸ್ಥೆ ಆಗುತ್ತೆ. ಅಂದರೆ ಕಂಪ್ಲೀಟಾಗಿ ರಾಷ್ಟ್ರ ಕೇಂದ್ರ ಸರ್ಕಾರ ಪ್ರಾಬಲ್ಯ ಆಗುತ್ತೆ, ರಾಜ್ಯಗಳು ದುರ್ಬಲ ಆಗುತ್ತೆ. ನಮ್ಮ ಒಕ್ಕೂಟ ವ್ಯವಸ್ಥೆ ಇದ್ದಿದ್ದು ಏಕಾತ್ಮಕ ವ್ಯವಸ್ಥೆ ಆಗುತ್ತೆ. ಒಕ್ಕೂಟ ಅಂದರೆ ರಾಜ್ಯ ಮತ್ತು ಕೇಂದ್ರದ ನಡುವಿನ ಸಂಬಂಧ ನಾವು ಏನಿರುತ್ತಲ್ಲ, ಸೊ ಅದು ಒಕ್ಕೂಟ ಆಗಿರಂಗಿಲ್ಲ, ಅದು ಏಕಾತ್ಮಕ ವ್ಯವಸ್ಥೆಯಾಗಿ ಬದಲಾವಣೆ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದರೆ, ಸಾಮಾನ್ಯ ಸಂದರ್ಭದಲ್ಲಿ ಒಕ್ಕೂಟ ವ್ಯವಸ್ಥೆಯಾಗಿ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಏಕಾತ್ಮಕ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುವಂತೆ ನಮ್ಮ ಸಂವಿಧಾನವನ್ನು ರಚಿಸಲಾಗಿದೆ ಅಂತ ಹೇಳ್ತಾರೆ. ಅಂದರೆ ನಾರ್ಮಲ್ ಆಗಿ ನಮ್ಮ ಸಂವಿಧಾನ ಯಾವ ಥರ ಇದೆ ಅಂದರೆ, ಒಕ್ಕೂಟ ವ್ಯವಸ್ಥೆ ಇದೆ ಅಂದರೆ ಕೇಂದ್ರ ಮತ್ತು ರಾಜ್ಯದ ನಡುವೆ ಸಂಬಂಧ ಇದೆ. ಸೊ ಬಟ್ ತುರ್ತು ಪರಿಸ್ಥಿತಿ ಏನಾಗುತ್ತೆ, ಏಕಾತ್ಮಕ ಆಗುತ್ತೆ, ಕೇಂದ್ರ ಪ್ರಾಬಲ್ಯ ಆಗುತ್ತೆ, ರಾಜ್ಯಗಳು ದುರ್ಬಲ ಆಗುತ್ತೆ, ಕೇಂದ್ರ ಸರ್ಕಾರ ಹೇಳಿದ ಹಾಗೆ ರಾಜ್ಯಗಳು ಕೇಳಬೇಕಾಗತ್ತೆ. ಈ ತುರ್ತು ಪರಿಸ್ಥಿತಿ ಸಂದರ್ಭ ಕೇಂದ್ರ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ರಾಜ್ಯಗಳು ಕೇಳಬೇಕಾಗತ್ತೆ ತುರ್ತು ಪರಿಸ್ಥಿತಿ ಇದ್ದಾಗ. ಇಷ್ಟು ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅದನ್ನು ಯಾವ ಆಧಾರದ ಮೇಲೆ ಘೋಷಣೆ ಮಾಡ್ತಾರೆ ಅಂದರೆ, ಏನಾದರೂ ನಮ್ಮ ದೇಶ, ನಾವು ಮತ್ತು ಬೇರೆ ದೇಶದ ಜೊತೆ ಏನಾದರೂ ಯುದ್ಧ ನಡೆಯುವಾಗ, ಅಥವಾ ಬೇರೆ ದೇಶದರು ಏಕಾಏಕಿ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ, ಬಾಹ್ಯ ಆಕ್ರಮಣ, ವಿದೇಶಿ ಆಕ್ರಮಣ ಅಂತ ಕರಿತೀವಲ್ಲ, ಯುದ್ಧ ಅಥವಾ ಒಂದು ವಿದೇಶಿ ಆಕ್ರಮಣ, ಸೊ ಅಥವಾ ಸಶಸ್ತ್ರ ಬಂಡಾಯ, ಇವುಗಳಿಂದಾಗಿ ಭಾರತದಲ್ಲಿ ಅಥವಾ ಭಾರತದ ಯಾವುದೇ ಒಂದು ಭಾಗದ ಏಕತೆ, ಸಮಗ್ರತೆ, ಭದ್ರತೆ, ಪ್ರಜಾಸತ್ತಾತ್ಮಕ ಒಂದು ರಾಜಕೀಯ ವ್ಯವಸ್ಥೆ ಮತ್ತು ಸಂವಿಧಾನಕ್ಕೆ ಧಕ್ಕೆ ಬಂದಾಗ ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ. ಅದು ಸಂದರ್ಭ ಬಂದಾಗ ಘೋಷಣೆ ಮಾಡ್ಬೋದು, ಅಥವಾ ಅದು ಒದಗಿಸಕ್ಕಿಂತ ಮುಂಚೆ, ಸಂದರ್ಭ ಸೃಷ್ಟಿ ಆಗೋಕ್ಕಿಂತ ಮುಂಚೆನೇ ರಾಷ್ಟ್ರಪತಿಯವರು ಘೋಷಣೆ ಮಾಡ್ಬೋದು. ಘೋಷಣೆ ಮಾಡಿ ಆಮೇಲೆ ಸಂಸತ್ತಿನ ಅನುಮೋದನೆ ಪಡ್ಕೊಳ್ತಾರೆ.
ಸೊ ಯುದ್ಧ ಮತ್ತು ವಿದೇಶ ಆಕ್ರಮಣದ ಮೇಲೆ ಘೋಷಣೆ ಮಾಡ್ತಕ್ಕಂಥ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಬಾಹ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಸಶಸ್ತ್ರ ಬಂಡಾಯದ ಆಧಾರದ ಮೇಲೆ ಘೋಷಣೆ ಮಾಡ್ತಕ್ಕಂಥ ತುರ್ತು ಪರಿಸ್ಥಿತಿಯನ್ನು ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ನಾವು. ಸೊ ಫಸ್ಟ್ ನಮ್ಮ ಮೂಲ ಸಂವಿಧಾನ ಆಂತರಿಕ ದಂಗೆ ಆಧಾರದ ಮೇಲೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಬೋದು ಅಂತಿತ್ತು. ಆಂತರಿಕ ದಂಗೆ ಅಂತ ಇತ್ತು ನಮ್ಮ ಸಂವಿಧಾನದಲ್ಲಿ. ಬಟ್ ಅದನ್ನ ಏನು ಮಾಡ್ತಾರೆ, ಈಗ ಆಂತರಿಕ ದಂಗೆ ಪದ ಬದಲಾಗಿ ಸಶಸ್ತ್ರ ಬಂಡಾಯ ಅಂತ ಸೇರಿಸಿರ್ತಾರೆ. ನೆನಪಿಟ್ಕೊಳ್ಳಿ, ಈಗ ಆಂತರಿಕ ದಂಗೆ ಅದರ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋಕ್ಕಾಗಲ್ಲ. ಸಶಸ್ತ್ರ ಬಂಡಾಯ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಬೋದು. ಯುದ್ಧ ಅಥವಾ ವಿದೇಶಿ ಆಕ್ರಮಣ ಅಥವಾ ಸಶಸ್ತ್ರ ಬಂಡಾಯ ಆಧಾರದ ಮೇಲೆ ಮಾತ್ರ ಘೋಷಣೆ ಮಾಡ್ಬೋದು. ಏನಕ್ಕೆ ಅಂದರೆ ಆಂತರಿಕ ದಂಗೆ ನೆಪ ಹೊಡ್ಬಿಟ್ಟು ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ, 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಆಂತರಿಕ ದಂಗೆ ನೆಪ ಒಡ್ಡಿ. ಯಾಕಂದರೆ ಆವಾಗ ಯಾವುದೇ ಥರ ಆಂತರಿಕ ದಂಗೆ ಇರಲಿಲ್ಲ. ನೆನಪಿಟ್ಕೊಳ್ಳಿ, ಯಾವುದೇ ಆಂತರಿಕ ದಂಗೆ ಏನೂ ಇರಲಿಲ್ಲ. ಸರಿ, ಜಸ್ಟ್ ಇಂದಿರಾ ಗಾಂಧಿ ಅವರ ಒಂದು ಸದಸ್ಯತ್ವಕ್ಕೆ, ಲೋಕಸಭಾ ಸದಸ್ಯಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ, ಅಲಹಾಬಾದ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ಇರುತ್ತೆ. ಸೊ ಅದರಿಂದ ತಪ್ಪಿಸಿಕೊಳ್ಳೋ ಉದ್ದೇಶಕ್ಕೆ ಏನು ಮಾಡ್ತಾರೆ ಅವರು, ಇಂದಿರಾ ಗಾಂಧಿ ಅವರು ಏಕಾಏಕಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾತ್ರೋರಾತ್ರಿ ಘೋಷಣೆ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ಯಾರಿಗೂ ಹೇಳಂಗಿಲ್ಲ, ಸಚಿವ ಸಂಪುಟಕ್ಕೆ ಯಾರಿಗೂ ತಿಳಿಸಂಗಿಲ್ಲ. ನೆಕ್ಸ್ಟ್ ಡೇ ತಿಳಿಸ್ತಾರೆ ಅದನ್ನು ಸಚಿವ ಸಂಪುಟದ ಗಮನಕ್ಕೆ. ನೆಕ್ಸ್ಟ್ ದಿನ ತರ್ತಾರೆ. ಏಕಾಏಕಿ ಇಂದಿರಾ ಗಾಂಧಿ ಅವರು ರಾಷ್ಟ್ರಪತಿ ಅವ್ರಿಗೆ ಹೇಳ್ಬಿಟ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಯಾವುದೇ ಒಂದು ಆಂತರಿಕ ದಂಗೆ, ಸಶಸ್ತ್ರ ಬಂಡ ಏನೂ ಇರಲ್ಲ ಆ ಟೈಮಲ್ಲಿ. ಸೊ ರಾಷ್ಟ್ರೀಯ ತುರ್ತು ಘೋಷಣೆ ಮಾಡಿಬಿಟ್ಟು ಮಾಧ್ಯಮವನ್ನೆಲ್ಲ ಹತ್ತಿಕ್ತಾರೆ, ವಿರೋಧ ಪಕ್ಷವನ್ನೆಲ್ಲ ಜೈಲಿಗೆ ಹಾಕ್ತಾರೆ. ಸೊ ಅದೊಂದು ವಿವಾದಾತ್ಮಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗುತ್ತದೆ. ಈಗಲೂ ಕೂಡ ಅದೊಂದು ವಿವಾದಾತ್ಮಕ ತುರ್ತು ಪರಿಸ್ಥಿತಿ. ಆಂತರಿಕ ದಂಗೆ ನೆಪ ಒಡ್ಡು ಹಾಕ್ತಾರೆ. ಅವ್ರು ಏನು ರೀಸನ್ ಕೊಡ್ತಾರೆ ಅಂದರೆ, ಪೊಲೀಸರು ಮತ್ತು ಆರ್ಮಿಯವರ ಸೈನಿಕರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದಾರೆ, ಜನಸಾಮಾನ್ಯರು, ರಾಜಕೀಯ ಪಕ್ಷದವರು ಅಡ್ಡಿಪಡಿಸ್ತಿದ್ದಾರೆ ಅಂತೇಳ್ಬಿಟ್ಟು ರಾಷ್ಟ್ರೀಯ ತುರ್ತು ಘೋಷಣೆ ಮಾಡ್ತಾರೆ. ಸೊ ಆದಮೇಲೆ ಏನು ಮಾಡ್ತಾರೆ, 1978 44ನೇ ತಿದ್ದುಪಡಿ ತಂದ್ಬಿಟ್ಟು ಈ ಆಂತರಿಕ ದಂಗೆ ಪದ ಬಿಟ್ಟು ಸಶಸ್ತ್ರ ಬಂಡಾಯ ಅಂತ ಸೇರಿಸಿದ್ದಾರೆ. ನೆನಪಿಟ್ಕೊಳ್ಳಿ, ಸಶಸ್ತ್ರ ಬಂಡಾಯ ಆಧಾರದ ಮೇಲೆ ಘೋಷಣೆ ಮಾಡಬಹುದು, ಆಂತರಿಕ ದಂಗೆ ಆಧಾರದ ಮೇಲೆ ಘೋಷಣೆ ಮಾಡೋಕ್ಕಾಗಲ್ಲ. ಆಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುಂಚೆ ಏನಿತ್ತು, ಒಮ್ಮೆ ಘೋಷಣೆ ಮಾಡಿದರೆ ಅದು ಇಡೀ ರಾಷ್ಟ್ರಕ್ಕೆ ಅನ್ವಯಿಸ್ತಿತ್ತು. ಒಮ್ಮೆ ಘೋಷಣೆ ಮಾಡಿದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅದು ಇಡೀ ರಾಷ್ಟ್ರಕ್ಕೆ ಅನ್ವಯ ಆಗ್ತಿತ್ತು. ಬಟ್ ಈಗಿಲ್ಲ. ಈಗ ಹೇಗಿದೆ ಅಂದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರೆ ಅದು ಇಡೀ ರಾಷ್ಟ್ರಕ್ಕೆ ಅನ್ವಯಿಸ್ಬೋದು, ಅಥವಾ ರಾಷ್ಟ್ರದ ಯಾವುದಾದ್ರೂ ಒಂದು ಭಾಗಕ್ಕೆ ಮಾತ್ರ ಅನ್ವಯಿಸ್ಬೋದು. ಎಲ್ಲಿ ಸಮಸ್ಯೆ ಆಗ್ತಿರ್ತದೋ ಅಲ್ಲಿ ಮಾತ್ರ ಅಪ್ಲಿಕೇಬಲ್ ಮಾಡ್ತಾರೆ. ಇವಾಗ ಅದನ್ನ ಎಲ್ಲಿಂದ ಯಾವಾಗ ಚೇಂಜ್ ಮಾಡಿದಂದರೆ, ನೆನಪಿಟ್ಕೊಳ್ಳಿ, 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದ್ಬಿಟ್ಟು, ಇದು ಒಂದೇ ಮಾತ್ರ ಸಂವಿಧಾನಕ್ಕೆ 42ನೇ ತಿದ್ದುಪಡಿ 1976. ಉಳುಕಿದ್ದು ನಾನು ಏನು ಹೇಳ್ತೀನಲ್ಲ ಅವೆಲ್ಲವೂ 1978 44ನೇ ತಿದ್ದುಪಡಿ ಮೂಲಕ. ನೆನಪಿಟ್ಕೊಳ್ಳಿ, ನಾನು ನೆಕ್ಸ್ಟ್ ಏನು ಹೇಳ್ತೀನೋ ಅವೆಲ್ಲವೂ 1978 ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತಂದ್ಬಿಟ್ಟು ಮಾಡಿದ್ದು. ಇದು ಒಂದೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಅಥವಾ ರಾಷ್ಟ್ರಕ್ಕೆ ಅನ್ವಯಿಸೋದು, ಅದು 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದ್ಬಿಟ್ಟು ಮಾಡಿದ್ದಾರೆ. ನೆಕ್ಸ್ಟ್ ಈಗ ನಾನು ಏನು ಹೇಳ್ತಿದ್ದೀನೋ ಅವೆಲ್ಲವೂ ಚೇಂಜಸ್ ಆಗಿದೆ. ಯಾವಾಗ 1978 ಸಂವಿಧಾನಕ್ಕೆ 44ನೇ ತಿದ್ದುಪಡಿ. ಏನೇನು ಚೇಂಜಸ್ ಆಗಿದೆ ಅಂದರೆ, ಇವಾಗ ಏನು ಮಾಡ್ಬೋದು ಅಂದರೆ, ರಾಷ್ಟ್ರಪತಿಯವರು ಏಕಾಏಕಿ ಪ್ರಧಾನಿಯ ಸಲಹೆ ಮೇರೆಗೆ ಘೋಷಣೆ ಮಾಡೋಂಗಿಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಅವ್ರು ಏನು ಮಾಡ್ಬೋದು ಅಂದರೆ, ಸಚಿವ ಸಂಪುಟದ ಒಂದು ಲಿಖಿತ ಶಿಫಾರಸಿನ ಮೇರೆಗೆ ಮಾತ್ರ ಮಾಡಬೇಕು. ಸಚಿವ ಸಂಪುಟದ ಲಿಖಿತ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಬೋದು. ಸೊ ಅದು ಕೂಡ ಚೇಂಜ್ ಆಗಿದೆ ಇವಾಗ, ಮುಂಚೆ ಹಂಗಿರಲಿಲ್ಲ. ಆಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಸಶಸ್ತ್ರ ಬಂಡಾಯ ಆಧಾರದ ಮೇಲೆ ಮಾಡಬೇಕು. ಸೊ ಮುಂಚೆ ಆಂತರಿಕ ದಂಗೆ ಆಯಿತು, ಈಗ ಸಶಸ್ತ್ರ ಬಂಡಾಯದ ಮೇಲೆ ಒಂದು ಮಾಡ್ಬೋದು. ಆಮೇಲೆ ನ್ಯಾಯಿಕ ವಿಮರ್ಶೆಗೆ ಒಳಪಡಿರ್ತಿದೆ. ಮುಂಚೆ ಇರಲಿಲ್ಲ, ನ್ಯಾಯಿಕ ವಿಮರ್ಶೆಗೆ ಒಳಪಟ್ಟಿರಲಿಲ್ಲ. ಈಗ ನ್ಯಾಯಿಕ ವಿಮರ್ಶೆಗೂ ನಾನು ಎಲ್ಲ ಹೇಳಿದ್ದು 1978 ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತಂದುಬಿಟ್ಟೆ ಮಾಡಿರೋದು. ನೆನಪಿಟ್ಕೊಳ್ಳಿ, ಪ್ರತಿಯೊಂದು ವರ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಕ್ಸಾಮ್ಸಲ್ಲೂ ಹೆಂಗೆ ಬೇಕೋ ಹಾಗೆ ಟ್ವಿಸ್ಟ್ ಮಾಡಿ ಕೇಳ್ಬೋದು ಈ ಟಾಪಿಕ್ ಮೇಲೆ. ಸೊ ಯಾವಾಗಾಯಿತು, 1978 ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತಂದುಬಿಟ್ಟು ಮಾಡಿರೋದು. ಏನು ಮಾಡಿದ್ದಾರೆ, ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಿದ್ದಾರೆ. ನ್ಯಾಯಿಕ ವಿಮರ್ಶೆ ಅಂದರೆ ಯಾವ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದ್ದಾರೆ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ನ್ಯಾಯಾಲಯದ ಮೊರೆ ಹೋಗ್ಬೋದು. ಇನ್ ಕೇಸ್ ಒಂದು ಕರೆಕ್ಟ್ ರೀಸನ್ ಮೇಲೆ ಕೊಡದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗದೇ ಇದ್ದರೆ ಅದನ್ನು ನ್ಯಾಯಾಲಯ ರದ್ದು ಮಾಡ್ಬೋದು. ನ್ಯಾಯಾಲಯ ಆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರದ್ದು ಮಾಡ್ಬೋದು. ಸೊ ಯಾವ ಆಧಾರದ ಮೇಲೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರು ನ್ಯಾಯಾಲಯದ ಮೂಲಕ ವಿಚಾರಿಸ್ಬೋದು, ನ್ಯಾಯಾಲಯದ ಮೊರೆ ಹೋಗ್ಬೋದು. ಆಮೇಲೆ ಮುಂಚೆ ಸರಳ ಬಹುಮತ ಇತ್ತು, ಅನುಮೋದನೆ ಮಾಡ್ಬೇಕಂದ್ರೆ ಸರಳ ಬಹುಮತ ಇತ್ತು. ಇವಾಗ ಏನಾದರೂ ವಿಶೇಷ ಬಹುಮತದಿಂದ ಮಾತ್ರ ಅನುಮೋದನೆ ಮಾಡ್ಬೇಕು. ಅದನ್ನು ಹೇಳ್ತೀನಿ ನೋಡಿ, ಇವಾಗ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ, ಸಂಸತ್ತಿನ ಅನುಮೋದನೆ ಮತ್ತು ಅವಧಿ. ಸಂಸತ್ತು ಯಾವ ಥರ ಅನುಮೋದನೆ ಕೊಡುತ್ತೆ, ಅದು ಡ್ಯೂರೇಷನ್ ಏನು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಡ್ಯೂರೇಷನ್ ಏನು, ಸೊ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಬಿಟ್ರೆ, ರಾಷ್ಟ್ರಪತಿಗಳು ಡಿಕ್ಲೇರ್ ಮಾಡಿದರೆ ಏನು ಮಾಡ್ಬೇಕಂದ್ರೆ, ಅದು ಡಿಕ್ಲೇರ್ ಮಾಡಿದ್ದ 1 ತಿಂಗಳ ಒಳಗಡೆ
ಏನು ಮಾಡಬೇಕು, ಒಂದು ತಿಂಗಳ ಒಳಗಡೆ ಉಭಯ ಸದನಗಳ ಒಂದು ಅನುಮೋದನೆ ಪಡಬೇಕಾಗತ್ತೆ. ಉಭಯ ಸದನಗಳ ಒಂದು ಅನುಮೋದನೆ ಪಡಬೇಕಾಗತ್ತೆ. ಒಂದು ತಿಂಗಳ ಒಳಗಡೆ ನೆನಪಿಟ್ಕೊಳ್ಳಿ, ಕೇವಲ ಒಂದು ತಿಂಗಳ ಒಳಗಡೆ. ಫಸ್ಟ್ 2 ತಿಂಗಳಿತ್ತು, ಇವಾಗ ಒಂದು ತಿಂಗಳ ಒಳಗಡೆ ಅಂತ ಮಾಡಿದ್ದಾರೆ. ಸೊ ಅದು ಯಾವ ಥರ ಮಾಡ್ಬೇಕಂದ್ರೆ ವಿಶೇಷ ಬಹುಮತದಿಂದ ಮಾತ್ರ ಮಾಡ್ಬೇಕ್ರಿ. 2/3 ಹಾಜರಿದ್ದು ಮತ ನೀಡುವವರ ಸಂಖ್ಯೆ 2/3 ಇರಬೇಕು. ಸೊ 2/3 ಮೂಲಕ ಮಾತ್ರ ಏನು ಮಾಡ್ಬೋದು, ಅನುಮೋದನೆ ಮಾಡಬೇಕು. 2 ಸದನಗಳು ಮಾಡ್ಬೇಕ್ರಿ, ಲೋಕಸಭೆ ಮತ್ತು ರಾಜ್ಯಸಭೆ. 2/3 ಮೆಜಾರಿಟಿಯಿಂದ ಹಾಜರಿದ್ದು ಮತ ನೀಡುವವರ ಸಂಖ್ಯೆ 3/2 ಇರಬೇಕು ಅನುಮೋದನೆ ಕೊಡ್ಬೇಕಂದ್ರೆ. ಏನು ಮಾಡ್ತಾರಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರೆ, ರಾಷ್ಟ್ರಪತಿಯವರು ಘೋಷಣೆ ಮಾಡಿದ ಒಂದು ತಿಂಗಳ ಒಳಗಡೆ ಅನುಮೋದನೆ ಪಡಿಬೇಕು. ನೆನಪಿಟ್ಕೊಳ್ಳಿ, ಅನುಮೋದನೆ ಪಡಬೇಕು. ರಾಜ್ಯಸಭೆ ಹೆಂಗಿದ್ರು ಪರ್ಮನೆಂಟ್ ಹೌಸು, ಅದು ಇರುತ್ತೆ, ಅದು ಕೊಡ್ತಾರಂತ ಅನ್ಕೊಳ್ಳಿ. ಬಟ್ ಅನುಮೋದನೆ ಒಂದು ತಿಂಗಳ ಒಳಗಡೆ ಅನುಮೋದನೆ ಕೊಡದೆ ಲೋಕಸಭೆ ಏನಾದರೂ ಅಸ್ತಿತ್ವದಲ್ಲಿ ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಲೋಕಸಭೆ ಆ ಟೈಮಲ್ಲಿ ಇರಲಿಲ್ಲ, ಒಂದು ತಿಂಗಳ ಒಳಗಡೆ ಲೋಕಸಭೆ ಅಸ್ತಿತ್ವದಲ್ಲಿ ಇರಲಿಲ್ಲ, ಅಥವಾ ಅನುಮೋದನೆ ಕೊಡದೆ ಅದೇನಾದರೂ ವಿಸರ್ಜನೆ ಆಗಿತ್ತು ಅಂತ ತಿಳ್ಕೊಳ್ಳಿ. ಅನುಮೋದನೆ ಒಂದು ತಿಂಗಳ ಒಳಗಡೆ ಅನುಮೋದನೆ ಕೊಡದೆ ಲೋಕಸಭೆ ವಿಸರ್ಜನೆ ಆಗಿತ್ತು ಅಂತ ಅಂದ್ಕೊಳ್ಳಿ. ವಾಪಸ್ ಏನು ಲೋಕಸಭೆ ಎಲೆಕ್ಷನ್ ಆಗಿ ಫಾರ್ಮೇಷನ್ ಆಗುತ್ತಲ್ಲ, ಅದೇನು ಹೊಸದಾಗಿ ಫಾರ್ಮೇಷನ್ ಆಗುತ್ತಲ್ಲ, ಅದು ತನ್ನ ಮೊದಲ ಅಧಿವೇಶನದ 30 ದಿನಗಳ ಒಳಗಡೆ ಇದಕ್ಕೆ ಅನುಮೋದನೆ ಕೊಡಬೇಕು. ನೆನಪಿಟ್ಕೊಳ್ಳಿ, 30 ದಿನಗಳ ಒಳಗಡೆ ಅನುಮೋದನೆ ಕೊಡಬೇಕು. ಅದರ ಒಳಗಡೆ ರಾಜ್ಯಸಭೆ ಅನುಮೋದನೆ ಕೊಟ್ಟಿರಬೇಕು. ಸೊ ಆಗ ಮಾತ್ರ ಇದು ಕಂಟಿನ್ಯೂ ಆಗುತ್ತೆ. ಇಲ್ಲಾಂದರೆ ಅದು ಅನುಮೋದನೆ ಕೊಡದೇ ಇದ್ದರೆ ಅದು ರದ್ದಾಗ್ಬಿಡುತ್ತೆ. ಅದು ನೆನಪಿಟ್ಕೊಳ್ಳಿ. ವಿಶೇಷ ಬಹುಮತದಿಂದ ಮಾಡಬೇಕು, 2 ಸದನಗಳು ಪಾಸ್ ಮಾಡಬೇಕು, ಹಾಜರಿದ್ದು ಮತ ನೀಡುವವರ ಸಂಖ್ಯೆ 2/3 ಇರಬೇಕು. ಸೊ ಆಮೇಲೆ ಒಂದು ತಿಂಗಳ ಒಳಗಡೆ ಅನುಮೋದನೆ ಪಡಬೇಕು. ಉಭಯ ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಒಂದು ತಿಂಗಳ ಒಳಗಡೆ ಅನುಮೋದನೆ ಆಗಬೇಕು. ಸೊ ಅದು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಮುಂಚೆ ಸರಳ ಬಹುಮತ ಇತ್ತು, ಈಗೇನಾದರೂ ವಿಶೇಷ ಬಹುಮತ ಅಂತ ಮಾಡಿದ್ದಾರೆ. ಸೊ ಆಮೇಲೆ ಇದರ ಅವಧಿ ಹೇಳ್ತೀನಿ ನೋಡಿ. ಅವಧಿ ಹೇಗೆ ಅಂದರೆ ಒಮ್ಮೆ 2 ಸದನಗಳು ಅನುಮೋದನೆ ಕೊಡ್ತಂದ್ರೆ 6 ತಿಂಗಳ ತನಕ ಇರುತ್ತೆ. ಅದು 6 ತಿಂಗಳು ಇರುತ್ತೆ. ಸೊ 6 ತಿಂಗಳಾದಮೇಲೆ ಮತ್ತೆ ಅದಕ್ಕೆ ಅನುಮೋದನೆ ಕೊಡಬೇಕು. 2 ಸದನಗಳು ಮತ್ತೆ 6 ತಿಂಗಳಿಗೊಮ್ಮೆ ಅನುಮೋದನೆ ಕೊಡಬೇಕು. ವಿಶೇಷ ಬಹುಮತದಿಂದ ಮತ್ತೆ ಅನುಮೋದನೆ ಕೊಡಬೇಕು. ಸೊ ಈ ಥರ ಎಲ್ಲಿವರೆಗೆ ಇರ್ಬೋದು ಅಂದರೆ ಅನಿರ್ದಿಷ್ಟ ಕಾಲಾವಧಿ ಇರಬೇಕು. ಎಷ್ಟು ವರ್ಷಗಳ ತನಕ ಆದರೂ ಕೂಡ 6 ತಿಂಗಳಿಗೊಮ್ಮೆ ಅನುಮೋದನೆ ಕೊಡ್ತಾ ಹೋಗ್ಬೋದು. ಲೋಕಸಭೆ ಮತ್ತು ರಾಜ್ಯಸಭೆ 6 ತಿಂಗಳಿಗೊಮ್ಮೆ ಕೊಡ್ತಾ ಹೋಗ್ಬೋದು. ಅದು ಅನಿರ್ದಿಷ್ಟ ಕಾಲಾವಧಿವರೆಗೆ, ಎಷ್ಟು ವರ್ಷಗಳ ತನಕ ಆದರೂ ಇರ್ಬೋದು. ಬಟ್ 6 ತಿಂಗಳಿಗೊಮ್ಮೆ ಅನುಮೋದನೆ ಬೇಕು. ಮುಂಚೆ ಹಾಗಿರಲಿಲ್ಲ. ಒಮ್ಮೆ ಅನುಮೋದನೆ ಕೊಟ್ಟರೆ ರಾಷ್ಟ್ರಪತಿಯವರು ವಾಪಸ್ ತಗೊಳ್ಳೋ ಮಟ್ಟ ಕಂಟಿನ್ಯೂ ಇರ್ತಿತ್ತು. ಈಗ ಕಂಟಿನ್ಯೂ ಇರಂಗಿಲ್ಲ. ಒಮ್ಮೆ ಅನುಮೋದನೆ ಕೊಟ್ಟರೆ 6 ತಿಂಗಳಿಗೊಮ್ಮೆ ಅನುಮೋದನೆ ಪಡ್ಕೋಬೇಕು. ಅದನ್ನು ನೆನಪಿಟ್ಕೊಳ್ಳಿ. ಪ್ರತಿ 6 ತಿಂಗಳಿಗೊಮ್ಮೆ ವಿಶೇಷ ಬಹುಮತದ ಮೂಲಕ ಅನಿರ್ದಿಷ್ಟ ಕಾಲಾವಧಿವರೆಗೆ ಇರುತ್ತೆ. ಅದನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ವಾಪಸ್ ಹೇಗೆ ಪಡ್ಕೊಳ್ತಾರೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ವಾಪಸ್ ಹೇಗೆ ಪಡ್ಕೊಳ್ತಾರೆ, ಒಂದು ರಾಷ್ಟ್ರಪತಿಯವರು ಘೋಷಣೆ ಮೂಲಕ ವಾಪಸ್ ಪಡ್ಕೋಬಹುದು. ರಾಷ್ಟ್ರಪತಿಯವರು ಒಂದು ಘೋಷಣೆ ಹೊರಡಿಸೋದ್ರ ಮೂಲಕ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಬೇಕಾದರೂ ವಾಪಸ್ ಪಡ್ಕೋಬಹುದು. ಅಥವಾ ಲೋಕಸಭೆ ಏನಾದರೂ ವಾಪಸ್ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರಳ ಬಹುಮತದ ಮೂಲಕ ಅನುಮೋದಿಸಿದರೆ ನೋಡಿ, ವಾಪಸ್ ಪಡ್ಕೊಳ್ಳೋಕ್ಕೆ ಸರಳ ಬಹುಮತ ನೆನಪಿಟ್ಕೊಳ್ಳಿ, ಅದು ಲೋಕಸಭೆ ಮಾತ್ರ. ಸೊ ವಾಪಸ್ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲೋಕಸಭೆ ಏನಾದರೂ ಸರಳ ಬಹುಮತದ ಮೂಲಕ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡಿದ್ರೆ ರಾಷ್ಟ್ರಪತಿಯವರು ಕಡ್ಡಾಯಾಗಿ ವಾಪಸ್ ಪಡ್ಕೋಬೇಕಾಗತ್ತೆ. ಅದನ್ನ ನೆನಪಿಟ್ಕೊಳ್ಳಿ. ನೋಡಿ, ಒಂದು ಡಿಫ್ರೆನ್ಸ್ ಏನಿದೆ ಮುಂದುವರ್ಸೋಕ್ಕೆ ಮತ್ತು ಮುಂದುವರ್ಸಬಾರ್ದು ಅನ್ನೋಕ್ಕೆ, ಮುಂದುವರ್ಸೋಕ್ಕೆ 2 ಬೇಕು. ಯಾವುದು, ರಾಜ್ಯಸಭೆ ಮತ್ತು ಲೋಕಸಭೆ. ಅದು ವಿಶೇಷ ಬಹುಮತದಿಂದ ಮುಂದುವರಿಸ್ತಾರೆ. ವಾಪಸ್ ಪಡ್ಕೊಳ್ಳೋಕ್ಕೆ ರಾಜ್ಯಸಭೆದು ಏನು ಕೆಲಸ ಇರಂಗಿಲ್ಲ, ಲೋಕಸಭೆ ಮಾತ್ರ. ಅದು ಏನು, ಸರಳ ಬಹುಮತದ ಮೂಲಕ. ಅದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ, ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗಾದಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವ ಥರ ಸಂಬಂಧದಲ್ಲಿ ಏರುಪೇರಾಗತ್ತೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದನೇದ್ದು, ಕಾರ್ಯಾಂಗದ ಒಂದು ಅಧಿಕಾರಗಳು ಯಾವ ಥರ ಚೇಂಜ್ ಆಗುತ್ತೆ. ಕಾರ್ಯಾಂಗೀಯ ಕಾರ್ಯಗಳು ಹೆಂಗೆ ಚೇಂಜ್ ಆಗುತ್ತೆ ಹೇಳ್ತೀವಿ ನೋಡಿ. ಸಾಮಾನ್ಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಒಂದಿಷ್ಟು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಿಗೆ ಡೈರೆಕ್ಷನ್ ಕೊಡ್ತಾ ಇರುತ್ತೆ. ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಒಂದಿಷ್ಟು ಪರ್ಟಿಕ್ಯುಲರ್ ಒಂದಿಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಷನ್ ಕೊಡ್ತಾ ಇರುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ. ಬಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗಾದಾಗ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಡೈರೆಕ್ಷನ್ ಕೊಡ್ಬೋದು. ಆಮೇಲೆ ಅದನ್ನು ಒಪ್ಕೋಬೇಕಾಗತ್ತೆ ರಾಜ್ಯ ಸರ್ಕಾರಗಳು, ಅದನ್ನು ಪಾಲಿಸಬೇಕಾಗತ್ತೆ. ಇಲ್ಲಾಂದರೆ ಕರ್ತವ್ಯ ಲೋಪ ಆಗತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿದಾಗ. ನೆಕ್ಸ್ಟ್, ಶಾಸನೀಯ ಅಧಿಕಾರದಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅಂದರೆ ನೋಡಿ, ಯೂಶಲಿ ರಾಜ್ಯ ಪಟ್ಟಿಯಲ್ಲಿರ್ತಂಥ ವಿಷಯಗಳನ್ನು ರಾಜ್ಯ ಸರ್ಕಾರ ಕಾನೂನು ಮಾಡುತ್ತೆ. ರಾಜ್ಯ ಪಟ್ಟಿಯಲ್ಲಿ ಯಾವ್ಯಾವ ವಿಷಯಗಳು ಬರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಯಾರು ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರ ಮಾಡುತ್ತೆ. ಬಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿದಾಗ ಏನಾಗುತ್ತೆ, ಅಲ್ಲಿ ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ. ಅಂದರೆ ರಾಜ್ಯ ಶಾಸಕಾಂಗ ಇರುತ್ತೆ, ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ. ಅಸ್ತಿತ್ವದಲ್ಲಿ ಇದ್ರೂ ಕೂಡ ರಾಜ್ಯ ಪಟ್ಟಿಯಲ್ಲಿರ್ತಂಥ ವಿಷಯಗಳ ಮೇಲೆ ಕಾನೂನನ್ನು ಮಾಡೋಕ್ಕೆ ಬರೋಂಗಿಲ್ಲ. ಯಾರು ಮಾಡ್ತಾರೆ, ಕೇಂದ್ರ ಸರ್ಕಾರ ಮಾಡುತ್ತೆ. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿದಾಗ ರಾಜ್ಯ ಪಟ್ಟಿಯಲ್ಲಿರ್ತಂಥ ವಿಷಯಗಳ ಮೇಲೆ ಕಾನೂನನ್ನು ಯಾರು ಮಾಡ್ತಾರೆ, ಕೇಂದ್ರ ಸರ್ಕಾರ ಮಾಡ್ತಾರೆ. ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿದ್ದರೂ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡುತ್ತೆ, ನೆನಪಿಟ್ಕೊಳ್ಳಿ.
ನೆಕ್ಸ್ಟ್ ಹಣಕಾಸಿನ ಮೇಲೆ ಏನು ಪರಿಣಾಮ ಆಗುತ್ತೆ ಅಂದರೆ ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿದಾಗ ರಾಷ್ಟ್ರಪತಿಯವರು ಏನು ಮಾಡ್ಬೋದು ಅಂದರೆ ಈ ಕೇಂದ್ರದಿಂದ ರಾಜ್ಯಕ್ಕೆ ಏನು ಹಣದ ವರ್ಗಾವಣೆ ಆಗುತ್ತಲ್ಲ, ಆ ಹಣದ ವರ್ಗಾವಣೆಯನ್ನು ಕಡಿಮೆ ಮಾಡ್ಬೋದು ಅಥವಾ ರದ್ದುಪಡಿಸ್ಬೋದು. ಸೊ ಹಣದ ವರ್ಗಾವಣೆ ಕಡಿಮೆ ಮಾಡೋದು ಅಥವಾ ರದ್ದುಪಡಿಸ್ಬೋದು. ಇದಕ್ಕೆ ಸಂಬಂಧಪಟ್ಟ ಏನು ಶಿಫಾರಸನ್ನು ಸಂಸತ್ತಿನ ಸದನದ ಮುಂದೆ ಇಡಬೇಕಾಗತ್ತೆ. ರಾಷ್ಟ್ರಪತಿಯವರು ಸದನದ ಮುಂದೆ ಇಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಏನು ಶಿಫಾರಸು ಏನಿರುತ್ತಲ್ಲ ಅದಕ್ಕೆ ಅನುಮೋದನೆ ತಗೊಳ್ತಾರೆ ಸಂಸತ್ತಿನ ಮುಂದೆ ಇಟ್ಟು. ನೆಕ್ಸ್ಟ್ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅವಧಿ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಹೇಳ್ತೀವಿ ನೋಡಿ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿದಾಗ ಕೇಂದ್ರ ಸರ್ಕಾರ ಏನು ಮಾಡ್ಬೋದು ಅಂದರೆ ಸಂಸತ್ತು ಏನು ಮಾಡ್ಬೋದು ಅಂದರೆ ಲೋಕಸಭೆ ಇರ್ಬೋದು ಅಥವಾ ರಾಜ್ಯ ವಿಧಾನಸಭೆಗಳ ಒಂದು ಅವಧಿ ಇರ್ಬೋದು, ಅದನ್ನು ಒಂದು ಬಾರಿಗೆ 1 ವರ್ಷದಂತೆ ಮುಂದೂಡ್ಬೋದು. ಅಂದರೆ ವಿಸ್ತಾರ ಮಾಡ್ಬೋದು ನೋಡಿ. 1 ವರ್ಷ ಅನುಮೋದನೆ, 1 ವರ್ಷಕ್ಕೆ ಒಂದು ಬಾರಿಗೆ 1 ವರ್ಷ ತನಕ ಎಕ್ಸ್ಟೆಂಡ್ ಮಾಡ್ಬೋದು. ಲೋಕಸಭೆ ಅವಧಿ ಮತ್ತು ರಾಜ್ಯ ವಿಧಾನಸಭೆಗಳ ಅವಧಿನ ಒಂದು ಬಾರಿಗೆ 1 ವರ್ಷ ತನಕ ಎಕ್ಸ್ಟೆಂಡ್ ಮಾಡ್ತಾರೆ. ತಿರ್ಗಾ ಇದೇ ಥರ ಪ್ರತಿಯೊಂದು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಎಲ್ಲಿವರೆಗಾದರೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರದ್ದಾಗಿ 6 ತಿಂಗಳ ತನಕ ಅದು ಈ ಥರ ಕಂಟಿನ್ಯೂಸ್ ಆಗಿ ಎಕ್ಸ್ಟೆಂಡ್ ಮಾಡ್ತಾ ಹೋಗುತ್ತೆ. ಆವಾಗ ಅವಧಿ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಲೋಕಸಭೆ ಅವಧಿ ಇರ್ಬೋದು, ರಾಜ್ಯ ವಿಧಾನಸಭೆಗಳ ಅವಧಿ ಎಕ್ಸ್ಟೆಂಡ್ ಆಗುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕ್ಯಾನ್ಸಲ್ ಆಗಿ 6 ತಿಂಗಳ ತನಕ ಹಾಗೆ ಎಕ್ಸ್ಟೆಂಡ್ ಆಗುತ್ತೆ. 6 ತಿಂಗಳ ತನಕ, 6 ತಿಂಗಳಾದ್ಮೇಲೆ ಮತ್ತೆ ಎಲೆಕ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹೇಳ್ತೀವಿ. ಮೂಲಭೂತ ಹಕ್ಕುಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಏನು ಪರಿಣಾಮ ಆಗುತ್ತೆ ಅದರ ಬಗ್ಗೆ ಎಷ್ಟು ಮಾಡ್ತೀವಿ ನೋಡಿ. ಫಸ್ಟ್ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಈ 19, 20 ಮತ್ತು 21 ಈ ಮೂರನ್ನು ಕರೆಕ್ಟಾಗಿ ನೀವು ನೆನಪಿಟ್ಕೋಬೇಕಾಗತ್ತೆ. 19, 20 ಮತ್ತು 21 ಇದ್ರ ಮೇಲೆ ಏನು ಪರಿಣಾಮ ಆಗುತ್ತೆ, ಎಕ್ಸ್ಪೆಷಲಿ ಈ 3 ನೆನಪಿಟ್ಕೊಳ್ಳಿ ನೋಡಿ. 19, 20, 21 ಇವು ಪರ್ಮನೆಂಟ್ ಆಗಿರ್ತವೆ. ಇವನ್ನ ಏನೂ ಮಾಡೋಕ್ಕಾಗಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗಲೂ ಕೂಡ 19ನೇ ಆರ್ಟಿಕಲ್ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, 20ನೇ ಆರ್ಟಿಕಲ್ ಅಪರಾಧಿಗಳ ರಕ್ಷಣೆ, 21ನೇದು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಇವು 3 ಯಾವಾಗಲೂ ಇದ್ದೇ ಇರುತ್ತೆ, ಪರ್ಮನೆಂಟ್ ಆಗಿರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ರೂ ಕೂಡ ಅವು 3 ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ, ಅವು 3 ಹಾಗೇ ಇರ್ತವೆ. ಸೊ ಬಟ್ ಒಂದೇನಾಗುತ್ತೆ 19ರಲ್ಲಿ ನೆನಪಿಟ್ಕೊಳ್ಳಿ. 20, 21 ಪರ್ಮನೆಂಟ್ ಇರುತ್ತೆ. 19ರಲ್ಲಿ ಸ್ವಲ್ಪ ಡಿಫ್ರೆನ್ಸು. ಏನು 19ರಲ್ಲಿ ಡಿಫ್ರೆನ್ಸ್ ಅಂದರೆ 19 ಒಮ್ಮೆ ಒಂದು ಬಾರಿ ರದ್ದಾಗುತ್ತೆ, ಒಂದು ಬಾರಿ ರದ್ದಾಗಲ್ಲ. ಒನ್ ಟೈಮ್ ಇರುತ್ತೆ, ಒನ್ ಟೈಮ್ ಇರಲ್ಲ. ಯಾವಾಗ ಇರುತ್ತೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನಾದರೂ ಸಶಸ್ತ್ರ ಬಂಡಾಯದ ಆಧಾರದ ಮೇಲೆ ಘೋಷಣೆ ಆಗಿದ್ದರೆ 19ನೇ ಆರ್ಟಿಕಲ್ ಇರುತ್ತೆ, ನೆನಪಿಟ್ಕೊಳ್ಳಿ. ರದ್ದಾಗಲ್ಲ, ಇರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಶಸ್ತ್ರ ಬಂಡಾಯದ ಆಧಾರದ ಮೇಲೆ ಘೋಷಣೆ ಆಗಿದ್ದರೆ ಆರ್ಟಿಕಲ್ 19 ಇರುತ್ತೆ, ಅದು ರದ್ದಾಗಲ್ಲ. ಯಾವಾಗ ರದ್ದಾಗತ್ತೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯುದ್ಧ ಮತ್ತು ವಿದೇಶಿ ಆಕ್ರಮಣದ ಮೇಲೆ ಏನಾದರೂ ಘೋಷಣೆ ಆಗಿದ್ದರೆ 19ನೇ ಆರ್ಟಿಕಲ್ ತನ್ನಷ್ಟಕ್ಕೆ ತಾನೇ ರದ್ದಾಗತ್ತೆ. ನೆನಪಿಟ್ಕೊಳ್ಳಿ, 19ನೇ ಆರ್ಟಿಕಲ್ ತನ್ನಷ್ಟಕ್ಕೆ ತಾನೇ ರದ್ದಾಗುತ್ತೆ. ಯಾವಾಗತ್ತೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನಾದರೂ ಯುದ್ಧ ಮತ್ತು ವಿದೇಶಿ ಆಕ್ರಮಣದ ಮೇಲೆ ಘೋಷಣೆ ಆಗಿದ್ದರೆ ತನ್ನಷ್ಟಕ್ಕೆ ತಾನೇ ರದ್ದಾಗತ್ತೆ. ಅದನ್ನು ಏನು ಹೇಳುತ್ತೆ ಅಂದರೆ ಆರ್ಟಿಕಲ್ 358 ಹೇಳುತ್ತೆ. ಆರ್ಟಿಕಲ್ 358 ಏನು ಹೇಳುತ್ತೆ, ಆರ್ಟಿಕಲ್ 19 ತನ್ನಷ್ಟಕ್ಕೆ ತಾನೇ ರದ್ದಾಗುತ್ತೆ ಅಂತ ಹೇಳುತ್ತೆ. ಆಮೇಲೆ ಇದು ರದ್ದಾಗೋದು ಇಡೀ ದೇಶಾದ್ಯಂತ ರದ್ದಾಗುತ್ತೆ. ಇದು ಯಾವುದೇ ಭಾಗಕ್ಕಂತಲ್ಲ, ಇಡೀ ದೇಶಾದ್ಯಂತ ಇದು ಆರ್ಟಿಕಲ್ 19 ರದ್ದಾಗತ್ತೆ. 20, 21 ಹಾಗೇ ಇರುತ್ತೆ, ಅದು ಯಾವಾಗಲೂ ಹಾಗೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಬೇರೆ ಆರ್ಟಿಕಲ್ಸ್ಗಳು ಏನಾಗ್ತವೆ, ಮೂಲಭೂತ ಹಕ್ಕುಗಳು ಬೇರೆ ಆರ್ಟಿಕಲ್ಸ್ 20, 21 ಬಿಟ್ಟು ಬೇರೆ ಆರ್ಟಿಕಲ್ಸ್ಗಳು ಏನಾಗುತ್ತೆ ಅಂದರೆ ಅವು ಮೂಲಭೂತ ಹಕ್ಕುಗಳು ಇರ್ತವೆ, ಬಟ್ ಅದರ ಒಂದು ಅನುಷ್ಠಾನವನ್ನು ಅಮಾನತಿನಲ್ಲಿ ಇಡ್ತಾರೆ. ನೆನಪಿಟ್ಕೊಳ್ಳಿ, ಮೂಲಭೂತ ಹಕ್ಕುಗಳು ಇರ್ತವೆ, ಬಟ್ ಅದರ ಅನುಷ್ಠಾನವನ್ನು ಮಾತ್ರ ಅಮಾನತಿನಲ್ಲಿ ಇಡ್ತಾರೆ. ಅಂದರೆ ಪ್ರಜೆಗಳು ನ್ಯಾಯಾಲಯದ ಮೂಲಕ ಹೋಗಿ ಜಾರಿಗೆ ಬರೋಕ್ಕೆ ಅದನ್ನು ರದ್ದು ಮಾಡಿರ್ತಾರೆ. ನ್ಯಾಯಾಲಯದ ಮೂಲಕ ಏನು ನಾವು ಪರಿಹಾರ ಪಡ್ಕೊಳ್ತೀವಲ್ಲ, ಆ ಒಂದು ಪರಿಹಾರದ ಹಕ್ಕನ್ನು ಏನು ಮಾಡಿರ್ತಾರೆ, ಅಮಾನತಿನಲ್ಲಿ ಇಡ್ತಾರೆ. ಹಕ್ಕುಗಳು ಇರ್ತಾರೆ, ಬಟ್ ಅದರ ಅನುಷ್ಠಾನವನ್ನು ಅಮಾನತಿನಲ್ಲಿ ಇಡ್ತಾರೆ. ನೆನಪಿಟ್ಕೊಳ್ಳಿ, ಅಮಾನತಿನಲ್ಲಿ ಇಡ್ತಾರೆ. ಏನು ಇಡ್ತಾರೆ, ಅನುಷ್ಠಾನ ಇರಂಗಿಲ್ಲ ಅಷ್ಟೇ. ಹಕ್ಕುಗಳು ಇರ್ತವೆ, ಅನುಷ್ಠಾನ ಜಾರಿಗೆ ಆಗಿರಂಗಿಲ್ಲ, ಅನುಷ್ಠಾನ ಮಾತ್ರ ಇರಂಗಿಲ್ಲ. ಸೊ ಅದನ್ನು ಯಾವ್ದು ಹೇಳುತ್ತೆ ಅಂದರೆ ಆರ್ಟಿಕಲ್ 359 ಹೇಳುತ್ತೆ. 359 ಏನು ಹೇಳುತ್ತೆ, ಮೂಲಭೂತ ಹಕ್ಕುಗಳು ಎಲ್ಲವೂ ಮೂಲಭೂತ ಹಕ್ಕುಗಳು 20, 21 ಬಿಟ್ಟು ಬೇರೆ ಎಲ್ಲ ಹಕ್ಕುಗಳು ಅವು ಇದ್ರೂ ಕೂಡ ಅದರ ಅನುಷ್ಠಾನವನ್ನು ಅಮಾನತಿನಲ್ಲಿ ಇಡ್ತಾರೆ ಅಂತ ಹೇಳ್ತಾರೆ ರಾಷ್ಟ್ರಪತಿ ಅವರು. ಎಲ್ಲವೂ ಅಮಾನತಿನಲ್ಲಿ ಇಡ್ಬೋದು ಅಥವಾ ಕೆಲವೊಂದು ಮಾತ್ರ ಅಮಾನತಿನಲ್ಲಿ ಇಡ್ಬೋದು, ಅದು ರಾಷ್ಟ್ರಪತಿಗೆ ಬಿಟ್ಟ ವಿಚಾರ. ಆಮೇಲೆ ಆ ಅಮಾನತ್ತು ಇಡೀ ರಾಷ್ಟ್ರಕ್ಕೆ ಆಗ್ಬೋದು, ಇಡೀ ರಾಷ್ಟ್ರಾದ್ಯಂತ ಅಪ್ಲಿಕೇಬಲ್ ಆಗ್ಬೋದು, ಅಥವಾ ರಾಷ್ಟ್ರದ ಕೆಲವೊಂದು ಭಾಗದಲ್ಲಿ ಮಾತ್ರ ಅಮಾನತಿನಲ್ಲಿ ಮಾಡ್ಬೋದು. ಸೊ ಅದು ನೆನಪಿಟ್ಕೊಳ್ಳಿ. ಅದು ಯಾವ್ದು ಹೇಳುತ್ತೆ ಅಂದರೆ 359. ಸೊ ನಿಮಗೆ ಇನ್ನೊಂದ್ಸಲ ಗೊತ್ತಾಗಲಿಲ್ಲ, ಇದು ಕನ್ಫ್ಯೂಸ್ ಇತ್ತು ಅಂದರೆ ಇನ್ನೊಮ್ಮೆ ನೋಡಿದ್ರೆ ಮಾತ್ರ ನಿಮಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಸೊ ಇದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅಮಾನತನ್ನು ಅಮಾನತಲ್ಲಿ ಇಡ್ತಾರೆ ಅದನ್ನು.
ಸೊ ಆರ್ಟಿಕಲ್ 20, 21 ಬಿಟ್ಟು ಉಳಿಕಿದನ್ನೆಲ್ಲ ಆಮೇಲೆ ಇರ್ತಾರೆ, ಅನುಷ್ಠಾನ ಆಮೇಲೆ ಇರ್ತಾರೆ. 19 ಅದು ಸಶಸ್ತ್ರ ಬಂಡಾಯದ ಆಧಾರದ ಮೇಲೆ ಇದ್ದರೆ ಅದು ಹಾಗೇ ಇರ್ತೈತಿ, ಅದು ಏನಾಗಲ್ಲ. 19 ಅದೇನಾದ್ರು ಯುದ್ಧ ಮತ್ತು ಬಾಹ್ಯ ಆಕ್ರಮಣದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ, ಅದು ತನ್ನಷ್ಟಕ್ಕೆ ತಾನೇ ಸೊ ಏನಾಗುತ್ತೆ, ರದ್ದಾಗ್ಬಿಡುತ್ತೆ. ಸೊ ಇದಿಷ್ಟು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟದ್ದು. ಸೊ ಒಂದು ನಿಮಿಷ, ಆರ್ಟಿಕಲ್ 19 ಒಂದು ಸ್ವಲ್ಪ ಡೌಟು. ಸೊ ಇದಿಷ್ಟು ಮೂಲಭೂತ ಹಕ್ಕುಗಳು, ಇದಿಷ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಸೊ ಅಥವಾ ಒಂದು ಹಣಕಾಸು ತುರ್ತು ಪರಿಸ್ಥಿತಿಗೆ ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು.